ಅಡವಿಯೊಳಗರಸುವಡೆ ಸಿಡಿಗಂಟಿ ತಾನಲ್ಲ, ಸಿಡಿಗಂಟಿ ತಾನಲ್ಲ. ಮಡುವಿನೊಳಗರಸುವಡೆ ಮಚ್ಚ ಮಂಡೂಕನಲ್ಲ, ಮಚ್ಚ ಮಂಡೂಕನಲ್ಲ. ಒಡಲ ದಂಡಿಸುವಡೆ ಕೊಡುವ ಸಾಲಿಗನಲ್ಲ, ಒಡಲ ದಂಡಿಸುವಡೆ ಕೊಡುವ ಸಾಲಿಗನಲ್ಲ. ಅಷ್ಟತನುವಿನೊಳಗೆ ಹುದುಗಿರ್ದ ಲಿಂಗವ ನಿಲುಕಿ, ಅಷ್ಟತನುವಿನೊಳಗೆ ಹುದುಗಿರ್ದ ಲಿಂಗವ ನಿಲುಕಿ. ನೋಡಿಯೇ ಕಂಡ ನಮ್ಮ ಅಂಬಿಗರ ಚೌಡಯ್ಯ, ಅಂಬಿಗರ ಚೌಡಯ್ಯ, ಅಂಬಿಗರ ಚೌಡಯ್ಯ. ಈ ವಚನದ ಅರ್ಥ, ತನ್ನ ತಾನರಿದೊಡೆ ಮುಕ್ತ, ತನ್ನ ತಾನರಿದೊರ್ದಿರ್ದೊಡೆ ಹೇಗೆ ವಿರಕ್ತ. ನಮ್ಮನ್ನು ನಾವು ಅರಿಬೇಕಾಗ್ಯತ್ತೆ ಮೊದಲು. ನಾನು ಯಾರಪ್ಪ, ನನ್ನ ದೇಹ ಎದರಿಂದ ಆಗೈತಿದು, ಈ ದೇಹದೊಳಗೆ ಏನೇನು ಅದಾವು, ಯಾವುದನ್ನು ನಾನು ಇಟ್ಟುಕೊಳ್ಳಬೇಕು, ಯಾವುದನ್ನು ಹೊರಗೆ ಹಾಕಬೇಕು ಅಂಬುದನ್ನು ಮೊದಲು ನಾವು ತಿಳಿಬೇಕು ಅಂತಿರ್ತಾರೆ. ಈಗರಂತೂ ದಸರಾ ಹಬ್ಬ, ಆವಾಗ ತೆಗೆದ್ರೆ ನೀವು ಎಲ್ಲ ಅಂತಾರೆ ಬಾಜು ಮನೆಯನ್ನವರು. ಯಾಕೆ ಮತ್ತು ಹಬ್ಬ ಬಂತು, ಮತ್ತು ಮುಂದೆ ದೀಪಾವಳಿ ದೀಪ ಹಚ್ಬೇಕು, ಜ್ಯೋತಿ ಹಚ್ಬೇಕು, ಮತ್ತು ಆವಾಗ ತೆಗೆದುಬಿಟ್ಟಿವವ್ವ ನಾವು ಅಂತ. ಅಂದ್ರೆ ಮನೆ ಸಾರಣಿ ಆವಾಗ ತೆಗೆದ್ರೆ ನೀವು ಅಂತಂದು ಅಂದಂಗದು. ಅಂದ್ರೆ ಈ ದೇಹದೊಳಗೆ ಇರ್ತಕ್ಕಂಥ ಕಲ್ಮಶಗಳನ್ನು ಹೊಲಸು ಹೆಂಗೆ ನಾವು ಮನೆ ಸ್ವಚ್ಛ ಮಾಡೋ ಮುಂದೆ ಕಸ್ಬರಿ ತೊಗೊಂಡು ಮೂಲಿ ಮೂಲಿ ಸ್ವಚ್ಛ ಮಾಡಿ ಹೊಲಸನ್ನು ತೆಗಿತೀವಿ. ಎದಕ್ಕೆ ತೆಗಿತೀವಿ? ಹಬ್ಬ ಬಂತಂತಂದು. ಅದರ ನಿಜವಾದ ಅರ್ಥ ಏನೈತೆ ನೋಡು, ನಮ್ಮೊಳಗಿರ್ತಕ್ಕಂಥ ಕಾಮ, ಕ್ರೋಧ, ಮೋಹ, ಮದ, ಮತ್ಸರ, ಅಭಿಲಾಷೆ, ಆಸೆ, ಅಸೂಯೆ, ಅಹಿಂಸೆ ಇವೆಲ್ಲವನ್ನು ತೆಗಿಲಿಕ್ಕೆ ಅವು ಹಬ್ಬಗಳು ಬಂದಾವು. ನಾವೇನು ಮಾಡ್ತೀವಿ? ನಮ್ಮ ಮನೆ ಸ್ವಚ್ಛ ಮಾಡಾಕೀವಿ. ನಿಜವಾದ ನಮ್ಮ ಮನೆ ಈ ದೇಹ ಐತಿ, ಈ ಶರೀರ ಐತಿ. ಈ ಶರೀರನ್ನು ಸ್ವಚ್ಛ ಮಾಡಾಕ ಈ ಹಬ್ಬಗಳು ಬಂದಾವು. ಈ ಶರೀರ ಸ್ವಚ್ಛ ಆತಂತಂದ್ರೆ ಆಗ ಪ್ರಫುಲ್ಲ ಆಗತ್ತೆ. ಆವಾಗ ನಿಶ್ಚಯ ಬುದ್ಧಿ ತನ್ನಿಂದ ತಾನ ಹೊಂದ್ಕೋತೈತಿ. ಆವಾಗ ನೀನು ವಿರಕ್ತ ಎಂದು ನಿನಗೆ ಅನ್ನಲಿಕ್ಕೆ ಸಾಧ್ಯ. ಎಷ್ಟೋ ಮಂದಿ ಕ್ಯಾಬಿ ಹುಟ್ಟ್ಯಾರ, ಆದ್ರೆ ತಮ್ಮ ತನುವನ್ನು ತಾವು ಅರಿತುಕೊಂಡ್ರನ್ನವರು. ಈ ತನು ಯಾವ ರೀತಿ ಅಂತಂದ್ರೆ ಹೋಗು ಮುಂದೆ ಬರೋದಿಲ್ಲ, ಹುಟ್ಟಿಂದ ಆಮೇಲೆ ಬರ್ತೈತಿದು ತನು. ಇದಕ್ಕೆ ಮೆಚ್ಚಾರ. ಸುಖ ಭೋಗಾದಿಗಳು ಎಲ್ಲ ಈ ತನುಗೈತಿ. ಮನಸ್ಸು ಮಾಡಿರ್ತಾನ, ಆದ್ರೆ ಅದ್ರ ಭೋಗ ಉಣ್ಣವು ಯಾರು? ತನುನ ಉಣ್ತೈತಿ. ಇದು ತನು ಉಣ್ತೈತೆ ಅಂದಾಗ ಆಮೇಲೆ ಸುಟ್ಟು ಹೋಗೋದು, ಮಣ್ಣಾಗಿ ಮಣ್ಣಾಗಿ ಹೋಗೋದು ಯಾವುದು? ತನುನ. ಮತ್ತು ಯಾಕಪ್ಪ ಇಷ್ಟು ಬೆಲೆ? ಎಲ್ಲಿ ಹುಡುಕಾಡಿದ್ರೆ ಎಲ್ಲಿ ದೇವ್ರು ಸಿಗ್ತಾನ? ನಿನ್ನೊಳಗಿರ್ತಕ್ಕಂಥ ದೇವ್ರನ್ನ ಬಿಟ್ಟು ನಾವು ಊರಾಚೆ ದೇವ್ರಿಗೆ ಹೋಗಾಕತ್ತೀವಿ ನಾವು. ಅದಕ್ಕೆ ಅಡವಿಯೊಳಗೆ ಅರಸುವಡೆ ಸಿಡಿಗಂಟಿ ತಾನಲ್ಲ. ಅಡವ್ಯಾಗ ಹೋದ್ರೆ ಮುಳ್ಳು ಕಂಟಿ, ಗಿಡ ಮರಗಳು ಇವ ಕಾಣ್ತಾವೆ ನಮಗೆ. ದೇವ್ರು ಎಲ್ಲರೂ ಕಾಣ್ತಾನೆ ನಮಗೆ? ಅವ ಇದ್ರೆ ಕಾಣ್ತಿದ್ದ ಹೊರಗೆ. ಅವ ನಿರಾಕಾರ ವಸ್ತು, ಬಯಲಲ್ಲಿ ಬಯಲು ಆತ ಅದಾನ. ಅವಂಗ ಶಬ್ದ ಅನ್ನೋದಿಲ್ಲ, ಸ್ಪರ್ಶ ಅನ್ನೋದಿಲ್ಲ, ರೂಪವಂತೂ ಮೊದಲೇ ಇಲ್ಲ, ಯಾವೂ ಇಲ್ಲ ಅವಂಗ. ಅಂಥ ನಿರಾಕಾರವಾದಂಥ ಆ ದೇವರು ಅಡವಿಯೊಳಗೆ ಹೋದ್ರೆ ನಮಗಿವ ಸಿಗ್ತಾನ ಅಂತಂದ್ರೆ ಸಿಗುವುದಿಲ್ಲ. ಎಲ್ಲಿ ಹೋಗಿ ಎಲ್ಲಿ ನೀನು ಪರ್ವತದ ಮೇಲೆ ತಪಸ್ಸು ಮಾಡಿದ್ರು ಸಹಿತ ಆಕಾಶದೊಳಗೆ ಸಿಡ್ಲು ಬಡಿತಂತಂದ್ರೆ ನಿನ್ನ ಎದಿಗೆ ಸಿಡ್ಲು ಬಡ್ದಂಗಾಗ. ಎಲ್ಲಿದಪ್ಪ ಹೋಗು ನಡಿ ಅಂತಂದು ಮನೆಗೆ ಎದ್ದು ಬರ್ತಾನೆ. ಎಲ್ಲಿ ಶಬ್ದ ಇಲ್ಲ ಅಂತೀವಿ ನೀವು? ಎಲ್ಲಿ ನಾ ಧ್ಯಾನಾಸಕ್ತನಾಗಿ ಕುಂಡಿರ್ಬೇಕಂತಂದು ಕುಂಡ್ರಾಕ ಹೋಗಿ ಶಬ್ದ ಎಲ್ಲಿಲ್ಲ ಅಂತೀರಿ ನೀವು? ಎಲ್ಲ ಕಡೆನೂ ಶಬ್ದ ಐತಿ. ಶಬ್ದ ಬಿಟ್ಟು ಒಂದು ವಸ್ತುನೂ ಧರೆಯೊಳಗಿಲ್ಲ. ಆಕಾಶದಲ್ಲಿಯೂ ಕೂಡ ಶಬ್ದ ಐತಿ. ಅದಕ್ಕೆ ಹೆದರ್ತಾನಿಲ್ಲ ಮನುಷ್ಯ.
ಅದರಂತೆ ಆಡಿದ ಭಾಷೆ ನೂರಾದರೇನು, ಅದರ ಸೊಲ್ಲು ಒಂದೇ. ಬೆಕ್ಕದ ಭಾಷೆ ಮಾತಾಡಿ ನೀನು, ನಾ ಈಗ ನನಗೆ ಊಟಕ್ಕೆ ಕೊಡು ಅಂತಂದು ಬರ್ತಾನೆ ಮಗ. ಅವ ಇಂಗ್ಲೀಷ್ನಾಗ ಮಾತಾಡಲಿ, ತಮಿಳ್ನಾಗ ಮಾತಾಡಲಿ, ತೆಲುಗ್ನಾಗ ಮಾತಾಡಲಿ, ಕನ್ನಡದಾಗ ಮಾತಾಡಲಿ, ಹಿಂದಿಯೊಳಗೆ ಮಾತಾಡಲಿ, ಆ ಭಾಷೆದ ಅರ್ಥ ಏನು ಕೊಡ್ತೈತಿ? ನನಗೆ ಊಟಕ್ಕೆ ಕೊಡು. ಅದಕ್ಕೆ 108 ಕಡೆ ನಾವು ಎಲ್ಲಿ ಹೋದರೂ ಏನೈತಿ ಕಾಣಲಿಕ್ಕೆ? ದೇವನು ಒಬ್ಬನೇ. ಅವ ಹೆಂಗದನಪ್ಪ ಅಂತಂದ್ರೆ ನಿರಾಕಾರದನವ. ಮತ್ತು ಎಲ್ಲ ಸರ್ವ ಜೀವಿಗಳ ರಾಶಿಯೊಳಗೂ ಅವ ಅದಾನ. ಮತ್ತು ಎಲ್ಲದ್ರೊಳಗಿದ್ದವ ನಮ್ಮ ದೇಹದೊಳಗೆ ಇರ್ಲಾರ್ದವಂಗೆ ಇರ್ತಾನವ. ಕೆಲವರು ಅಂತಾರ, ಹಸನವನ್ನು ಮಾಡದೆ ಬೀಜ ಬಿತ್ತಿ ತಿಂತಿನ್ನ ಅಂತಾನವ. ಅದು ಸಾಧ್ಯನಾ? ಎಲ್ಲರಿಗೂ ತಿಳಿದೈತಿ. ನಗತಾರ, ಮಕ್ಕಳು ಸಹಿತ ನಗತಾರ. ಅಷ್ಟು ಕಸ ಐತಿ ನಾವು ಬೀಜ ಬಿತ್ತಿ ತಿಂತಾನಂತ ನೋಡಿವ ಅಂತಂದು. ಹಂಗೆ ಈ ಶರೀರವನ್ನು ಹಸನ ಮಾಡಬೇಕಾಗೈತಿ. ಇದ್ರೊಳಗೆ ಇರ್ತಕ್ಕಂಥ ಹಸನ ಮಾಡಬೇಕು. ನಾವು ಬರೀ ಹೊರಗೆ ಹಸನ ಮಾಡ್ತೀವಿ, ಲೈಫ್ ಬಾಯ್ ತರ್ತೀವಿ, ಎಂತೆಂಥ ಪೌಡ್ರ್ ಹಚ್ಕೋತೀವಿ, ಶಾಂಪೂ ಹಚ್ಕೋತೀವಿ, ಹೊರಗೆ ಸ್ವಚ್ಛ ಮಾಡಾಕತ್ತೀವಿ ನಾವು. ಹಂಗೆ ಇದು ಮನೆ ಹೊರಗಿಂದಿದು. ಈ ಮನೆ ನಾವು ಕಟ್ಕೊಂಡು ಹೋಗ್ತೀವನು? ಇಲ್ಲ. ಮತ್ತು ಹೊರಗಿಂದ ಹೌದಿಲ್ಲ ಇದು ಮನೆ. ಮತ್ತು ಇದು ಮನೆ ನಾವು ದಸರಾ ಹಬ್ಬಕ್ಕೆ ಸ್ವಚ್ಛ ಮಾಡ್ತೀವಿ ಅಂತಂದ್ರೆ ಇದು ನಮ್ದೇನು? ಮುಂದೆ ಯಾರೋ ಏನೋ ಇದಕ್ಕೆ ಮಾಲಕರು. ಮತ್ತು ನೀ ಸ್ವಚ್ಛ ಮಾಡ್ತೀಯಲ್ಲ, ಬರೇ ಇದಾಗೈತಿ, ಇನ್ನೊಬ್ರದ್ದು ತೊಳಿದಾಗೈತೆ ನಮ್ಮ ಬಾಳೆ ಅಂತಿರ್ತಾನೆ. ನಿನ್ನನ್ನು ನೀನು ತೊಳಿಲಿಕ್ಕೆ ಹಬ್ಬಗಳು ಇವು ಬಂದಾವ. ಅದಕ್ಕೆ ಅಡವಿಯೊಳಗೆ ಅರಸುವಡೆ ಸಿಡಿಗಂಟಿ ತಾನಲ್ಲ, ನಾನು ಮುಳ್ಳಲ್ಲ, ಗಿಡ ಅಲ್ಲ, ಇವು ಎಲ್ಲ ಕಣ್ಣಿಗೆ ಕಾಣುವ ರೂಪಗಳು ಮಾತ್ರ. ಆತನಿರುವುದು ನಿರಾಕಾರದನವ, ಅವಂಗೆ ನೋಡಲಿಕ್ಕೆ ಯಾರೂ ಸಾಧ್ಯಲ್ಲ. ಅದಕ್ಕೆ ಮಡುವಿನೊಳಗೆ ಅರಸುವಡೆ ಮತ್ಸ್ಯ ಮಂಡೂಕನಲ್ಲ. ನಿಂತ ನೀರಾಗ ನದಿ ಕೆರೆ ಒಳಗೆ ಅದ್ರಾಗ ಏನು ಹುಡುಕ್ಯಾಡಿ ಸಿಗುತ್ತೆ ನಮಗೆ? ಮೀನು ಸಿಗ್ತೈತೆ ಒಂದು, ಇಲ್ಲ ಕಪ್ಪೆ ಸಿಗ್ತೈತೆ. ಅವು ಎರಡು ಬಿಟ್ಟರೆ ಏನಾರು ಸಿಗ್ತೈತೆ ಅನ್ನೋದ್ರಾಗ? ಅದ್ರಾಗ ಪರಮಾತ್ಮಗೆ ನಾ ಹುಡುಕ್ಯಾಡ್ತೀನಿ ಅಂತಂದ್ರೆ ಸಿಗ್ತಾನ ನಾವ? ನಿಮ್ಮವ್ವ ಹೋಗಿರ್ತಾಳೆ, ನಮ್ಮವ್ವ ಹುಡುಕ್ಯಾಡ್ತೀನಿ ತಡಿ ಅಂತಂದು ನೀರು ಹಿಂಗೆ ತೆಗೆದ್ರೆ ನೀರಾಗ ಏನಾರು ಬರ್ತಾಳನ? ಇಲ್ಲ. ಹಂಗೆ ಪರತತ್ವ ನನ್ನಲ್ಲೇನ ಐತಿ. ಅದಕ್ಕಂದರವರು ಶರೀರವೆಂದೆಂಬ ಹೊಲವ ಹಸನವನ್ನು ಮಾಡಿ ಪರತತ್ವವನ್ನು ಬೆಳೆದು ಉಣ್ಣಿರೋ ಅಂದ್ರವರು. ಎಲ್ಲನೂ ನಮ್ಮೊಳಗೆ ಐತಿ. ಮೊದಲು ನಮ್ಮಲ್ಲಿ ಇರ್ತಕ್ಕಂಥ ಆ ಕಲ್ಮಶಗಳನ್ನು ಒಂದೊಂದಾಗಿ ಹೊರಗೆ ಹಾಕಿದ್ರೆ ಆಗ ಮನೆ ಸ್ವಚ್ಛ ಆಗತ್ತ ಅಂದರು. ಅದಕ್ಕೆ ಒಡಲ ದಂಡಿಸುವಡೆ ಕೊಡುವ ಸಾಲಿಗನಲ್ಲ. ಒಡಲ ದಂಡಿಸುವಡೆ ಯಾರಪ್ಪ? ಹಂಗಾದ್ರೆ ನಾವು ದೀಡ್ ನಮಸ್ಕಾರ ಹಾಕ್ತೀವಿ, ಎಷ್ಟೋ ದೇವ್ರಿಗೆ ನಡ್ಕೋತ ಹೋಗ್ತೀವಿ. ಶ್ರಾವಣದಾಗೂ ಇದ್ದು ಬಿದ್ದು ಎಲ್ಲೆಲ್ಲೋ ಹನುಮಪ್ಪಗೆ ಹೋಗಿ ಬರ್ತೀವಿ ನಾವು. ಮತ್ತಿದು ಒಡಲಕ್ಕೆ ತ್ರಾಸ ಆಗತ್ತಿಲ್ಲ. ಇದು ಅವ ಸಿಕ್ನೇನು? ಸಿಕ್ಕರೆ ಅಡ್ಡಿ ಇಲ್ಲ. ಎಷ್ಟೋ ಗುಡ್ಡ ಹತ್ತಿ ಪರ್ವತಗಳ ಹತ್ತಿ ದೇವ್ರಿಗೆ ನೋಡಕ್ಕೆ ಹೋಗ್ತೀವಿ ನಾವು, ಎಲ್ಲೆಲ್ಲೋ ಹೋಗ್ತೀವಿ ನಾವು. ಮಳೆ ಚಳಿ ಬಿಸಿಲು ಈ ಶರೀರಕ್ಕೆ ನೋವು ಆಗತ್ತೆ ಹೊರತು ನಿನಗೆ ಸಮಾಧಾನ